ರಾಜರ ಆಸ್ಥಾನದ ಮನೆ ಹೊತ್ತು ಹೋಗುವ ಮೂಲ ಬೋವಿ ಸಮುದಾಯದ ಜಾತಿಯನ್ನ ಮತ್ತೊಂದು ಸಮುದಾಯದವರು ಬಳಸಿ ಮೂಲ ಬೋವಿಗಳಿಗೆ ಅನ್ಯಾಯ ಆಗುತ್ತಿರುವುದನ್ನು ಹಾಗೂ ಬೋವಿ ಸಮುದಾಯದ ಅಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರಾದ ಬೋವಿ ಸೀತಾರಾಮ್ ಅವರು ಹೇಳಿಕೆಯನ್ನ ಖಂಡಿಸಿ ಬಾದಾಮಿಗೆ ಆಗಮಿಸಿದ್ದ ಮೂಲ ಬೋವಿ ಸಮುದಾಯದ ರಾಜ್ಯಾಧ್ಯಕ್ಷರಾದ ಕೇಶವ ರಾಜಪ್ಪ ಬೋವಿ ಬಾದಾಮಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮೂಲ ಬೋವಿಗಳಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಸರ್ಕಾರಕ್ಕೆ ವಿವರಿಸಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮೂಲ ಬೋವಿ ಸಮುದಾಯದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಮುತ್ತುರಾಜ್ ಬೋವಿ, ಬಾದಾಮಿ ತಾಲೂಕಾಧ್ಯಕ್ಷ ಅಂದಪ್ಪ ಚುರ್ಚಪ್ಪ ಬೋವಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹಾರುಗೇರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬೇಲೂರಪ್ಪ ಬೋವಿ, ಕುಮಾರ್ ಬೋವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಮೂಲ ಬೋವಿಗಳು ನಾವು ಅಂತ ತಾವು ಈಗಾಗಲೇ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದೀರಿ. ಜಿಲ್ಲಾಧಿಕಾರಿಗಳವರೆಗೆ ತಾವು ರ್ಯಾಲಿಯನ್ನು ಕೂಡ ಮಾಡಿದಿರಿ. ಈ ಬಗ್ಗೆ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ, ಮತ್ತೆ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಮ್ಮ ಒಂದು ಸ್ಪಷ್ಟವಾದಂಥ ಏನು ಒಂದು ನಿಲುವು ಏನಾಗಿರುತ್ತೆ ಅಂತ ಅವ್ರಿಗೆ ಏನು ತಿಳಿಸ್ತೀರಿ ಈ ಮೂಲಕ ಅಂತ? ಇದು ಏನಾಗಿದೆ ಅಂತಂದ್ರಿ, ರಾಜ್ಯದಲ್ಲಿ ಬೋವಿ ಅಂತಂತಂದ್ರೆ ಈ ದಾವಣಗೆರೆ ಹಿಡ್ಕೊಂಡು ಆ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಒಡ್ಡರ ಜನಾಂಗದವರು ಸುಮಾರು ಒಂದು 50 ವರ್ಷದಿಂದ ನಮ್ಮ ಸಮಾಜವನ್ನು ಕದ್ದು ಬಿಟ್ಟಿದ್ದಾರೆ ಆಲ್ರೆಡಿ. ಅದೇ ನೀವು ಉತ್ತರ ಕರ್ನಾಟಕ ಒಡ್ಡರು ಅಂತ ಕರ್ಕೋತಾ ಇದ್ದಾರೆ, ಬೋವಿಗಳು ಬೋವಿ ಅಂತ ಕರ್ಕೋತಾ ಇದ್ದಾರೆ. ನಿಮ್ಮ ಪ್ರಕಾರ ಬೋವಿ ಅಂದ್ರೆ ಯಾರು? ಮೂಲ ಬೋವಿಗಳು ಅಂದ್ರೆ ಯಾರು? ಮೂಲ ಬೋವಿಗಳಂತಂದ್ರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಈ ಮೇನೆ ಮತ್ತು ಪಲ್ಲಕ್ಕಿ ಬರೋದನ್ನ, ಅಂದ್ರೆ ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ಅವ್ರನ್ನ ತಗೊಂಡು ಹೋಗ್ಲಿಕ್ಕೆ ಅವಾಗ ಕಾರು ವೆಹಿಕಲ್ಸ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಏನಪ್ಪ ಅಂತಂದ್ರೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಅಂದ್ರೆ ಮೇನೆ ಪಲ್ಲಕ್ಕಿಯಲ್ಲಿ ಕುಂಡಿಸ್ಕೊಂಡು ಅವ್ರನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಜನಾಂಗವನ್ನು ಅವರು ಆಶ್ರಯಿಸಬೇಕಾಗ್ತಿತ್ತು. ನಮ್ಮ ಜನಾಂಗ ವಿಶ್ವಾಸಗಳು ಒಂದು ಸಮಾಜ, ಈ ಗಟ್ಟಿಮುಟ್ಟಾದ ಆಳುಗಳು, ಈ ಇದರಿಂದ ಅವರು ನಮ್ಮನ್ನ ಉಪಯೋಗ ಮಾಡ್ಕೊತ ಹೋಗ್ತಿದ್ರು. ಸ್ವತಂತ್ರ ತರುವಾಯ ಈ ರಾಜ ಮಹಾರಾಜರ ಮತ್ತು ಸಂಸ್ಥಾನಿಕರ ಒಂದು ಆಡಳಿತ ಹೋದ ತರುವಾಯ ಈ ವೆಹಿಕಲ್ಸ್ ಇವು ಎಲ್ಲ ಬಂದ ನಂತರ ನಮ್ಮ ಉದ್ಯೋಗಕ್ಕೆ ಪೆಟ್ಟು ಬಿದ್ದು ನಮ್ಮ ಜನಾಂಗದವರು ಅನಿಶ್ಚಿತೆಯಲ್ಲಿ ಇದ್ದಾಗ ಅನೇಕ ಕಡೆ ನಮ್ಮ ಜನಾಂಗ ಚದುರು ಹೋಗಿ ಕೂಲಿನಾಲಿ ಮಾಡಿ ಬದುಕಬೇಕಾದಂಥ ಪರಿಸ್ಥಿತಿ ಬಂತು. ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬ KAS ಆಫೀಸರ್ ಆಗಲಿ ಅಥವಾ ಒಬ್ಬ ಕ್ಲಾಸ್ 2, ಕ್ಲಾಸ್ 1 ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೀನಿ. ಈ ಮೂಲಕ ತಾವು ಸರ್ಕಾರಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಹರಿಸೋಕೆ ಏನು ಒಂದು ಮನವಿಯನ್ನ ಮತ್ತೆ ವಿನಂತಿಯನ್ನ ಏನ್ ಮಾಡ್ಕೋತೀರಿ ಈ ಮೂಲಕ? ಸಾಕಷ್ಟು ಸಾರಿ ನಾವು ನಮ್ಮ ಸಮಾಜದ ನಿಯೋಗದೊಂದಿಗೆ ಹೋಗಿದ್ದೀವಿ, ಮತ್ತೆ ಸಾಕಷ್ಟು ಸಾರಿ ಜಿಲ್ಲಾವಾರು ರ್ಯಾಲಿ ಮಾಡಿದ್ದೀವಿ, ಮತ್ತೆ ಸರ್ಕಾರಕ್ಕೆ ಅನೇಕ ಸಲ ನಮ್ಮ ವಿನಂತಿ ಪತ್ರಗಳನ್ನು ಕೂಡ ಕೊಟ್ಟು ಒಡ್ಡರ್ ಬೇರೆ ಮತ್ತು ಬೋವಿ ಬೇರೆ ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸರ್ಕಾರದ ಮಟ್ಟದಲ್ಲೂ ಕೂಡ ಈಗ ಅರ್ಥ ಆಗಿದೆ ಯಾರು ಬೋವಿ ಮತ್ತು ನೈಜ ಬೋವಿ ಜನಾಂಗ ಯಾರು ಮತ್ತು ಒಡ್ಡರ ಜನಾಂಗ ಯಾರು ಅನ್ನೋದನ್ನ ಸರ್ಕಾರ ಮಟ್ಟದಲ್ಲಿ ಅರ್ಥ ಆಗಿದೆ, ಅರ್ಥ ಮಾಡಿಸಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ಈಗ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಇನ್ನೂ ಅಲ್ಲಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ನಡೀತಾ ಇದೆ. ಅದನ್ನು ಈಗ ನಾವು ಸರ್ಕಾರದ ಗಮನಕ್ಕೆ ಮತ್ತೊಮ್ಮೆ ತಂದು ಸರಿಪಡಿಸಲಿಕ್ಕೆ ಇದನ್ನು ಮಾಡಿದ್ವಿ. ಮುಂದಿನ ಒಟ್ಟಾರೆಯಾಗಿ ಈಗ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀರಿ, ಸಾಕಷ್ಟು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಕೂಡ ತಾವು ರ್ಯಾಲಿಯನ್ನು ಮಾಡಿದ್ದೀರಿ. ಎಲ್ಲ ಮನವಿಯನ್ನು ಕೊಟ್ಟ ನಂತರವೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥದ್ದು ಎಲ್ಲ ಒಂದು ಕಡೆ ತಮಗೆ ಅನಿಸಿರ್ಬೋದು. ಈ ಒಂದು ವಿಚಾರವಾಗಿ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ, ಒಟ್ಟಾರೆ ಮೂಲ ಬೋವಿಗಳ ನಡೆ ಏನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಸ್ವಲ್ಪ ಸುದೀರ್ಘವಾಗಿ ನಿಮಗೆ ಉತ್ತರ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಬೋವಿ ಅಂತೇಳಿ ನಾವು ತಗೋತೀವಿ, ನೀವು ಒಡ್ಡರ್, ಕಲ್ಲು ಒಡ್ಡರ್, ಮಣ್ಣು ಒಡ್ಡ ಅಂತ ಹೇಳ್ತಾವೆ, ದಯವಿಟ್ಟು ಚಡ್ವಡಿ ತಗೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ. ತಮ್ಮಲ್ಲಿ ಒಂದೇ ನಾವು ವಿನಂತಿ ಮಾಡ್ಕೋತೀನಿ, ಉಗ್ರಪ್ಪ ಸಾಹೇಬರು ಒಬ್ಬ ರಾಜಕಾರಣಿಯಾಗಿ ನಮ್ಮ ಬೆಂಬಲಕ್ಕಾಗಿ ನಿಂತಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡಬೇಕು. ಒಂದು ಸಾಮಾಜಿಕ ನ್ಯಾಯದ ಬದ್ಧತೆ ಅಡಿಯಲ್ಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಯಾಕಂದ್ರೆ ಯಾರೂ ಸಪೋರ್ಟ್ ಇದ್ದಾಗ ನಾವು ಅನಿವಾರ್ಯವಾಗಿ ಅಂತ ಒಬ್ಬ ಸಾಮಾಜಿಕ ಬದ್ಧತೆ ಇದ್ದಂಥ ನಾಯಕರನ್ನು ನಾವು ಬೆನ್ನ ಹತ್ತಿ ನಾವು ಕೇಳಬೇಕಾಗ್ತದೆ. ಅದಕ್ಕೆ ಸರ್ಕಾರಕ್ಕೂ ಕೂಡ ಇವತ್ತು ಮನವರಿಕೆ ಆಗಿದೆ. ಅದಕ್ಕಾಗಿ ನೀವು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರಿಗೇ ಆಗಲಿ ತಾವು
ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಕ್ ಹೋದ್ರೆ ಅವ್ರಿಗೂ ಕೂಡ ಅರ್ಥ ಆಗ್ಯದ. ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಒಂದೇ ನಿಮ್ಗೆ ಹೇಳ್ತೀನಿ, ನೀವು ಕಲ್ವಡ್ಡ ಮಣ್ಣು ಒಡ್ಡರ್ ಅಂತೇಳಿ ತಾವು ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಮತ್ತೆ ನಾವು ಭೂವಿ ಮತ್ತು ಒಂದು ಭೂವಿ ನಾನ್ ಬೆಸ್ಟ್ ಅಂತೇಳಿ ಪಡ್ಕೊಡ್ತೀವಿ. ನಾವು ನೈಜ ಭೂವಿ ಜನಾಂಗದೀವಿ. ಅದಕ್ಕಾಗಿ ನಮ್ಮ ಯಾವುದೇ ಒಂದು ಆ, ಇದಕ್ಕೆ ತಾವು ತೊಂದರೆ ಕೊಡೋದನ್ನ ನಿಮ್ಮದು ನೀವು ಪಡ್ಕೊಂಡು ನಮಗೆ ನಾವು ಪಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದೇ ಆ, ಈ ಸಂದರ್ಭದಲ್ಲಿ ನೀವು ಮೈಸೂರು ಮಹಾರಾಜರಲ್ಲಿ ಬೋಯಿ ಅಂತೇಳಿ ಮಾಡ್ಕೊಂಡ್ರೆ ಮೈಸೂರು ಮಹಾರಾಜರಿರೋದು ಮೈಸೂರು ಪ್ರಾಂತದಲ್ಲಿ. ಕರ್ನಾಟಕ ರಾಜ್ಯ ಇರೋದು ಅಖಂಡ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಅಂತ ಹೇಳಿದೆ. ಈ ಭಾಗಕ್ಕೆ ಅದು ಹೇಗೆ ಅನ್ವಯ ಆಗ್ತದೆ? ಮತ್ತೆ ಈಗಲೂ ಕೂಡ ಉತ್ತರ ಕರ್ನಾಟಕ ಕಡೆ ಬರ್ರಿ, ನೀವು ಒಡ್ಡರ್ ಜನಾಂಗದವ್ರು ಯಾರು ಭೂವಿ ಅಂತೇಳಿ ಕರ್ಕೊಳ್ಳಲ್ಲ. ನೀವು ಈಗಲೂ ಕೂಡ ಒಂದು ಒಡ್ಡರ್ ಜನಾಂಗ ಮತ್ತು ಭೂವಿ ಜನಾಂಗ ಇದ್ದಂತ ಒಂದು ಹಳ್ಳಿಗೆ ಬರ್ರಿ, ಅಲ್ಲಿ ಒಡ್ಡರ್ ಜನಾಂಗ ಎಲ್ಲಪ್ಪ ಅಂತಂದ್ರೆ ಒಡ್ಡರ್ ಓಣಿಗೆ ಕರ್ಕೊಂಡು ಹೋಗ್ತಾರೆ. ಭೂವಿ ಜನಾಂಗ ಎಲ್ಲಿ ಅಂತಂದ್ರೆ ಭೂವಿ ಜನಾಂಗ ಇರ್ತಕ್ಕಂಥ ಒಂದು ಕಾಲನಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಸ್ಪಷ್ಟವಾಗಿ ನೀವು ದಯವಿಟ್ಟು ಈ ಭಾಗದಲ್ಲಿ ಬಂದು ಅರ್ಥ ಮಾಡ್ಕೋಬೇಕು. ನಮ್ಮನ್ನ ನೀವು ಸುಳ್ಳೆ ಬೋಯಿ ಅಂತೇಳಿ ಒಂದು ನೈಜ ಭೂವಿ ಜನಾಂಗಕ್ಕೆ ತುಚ್ಛವಾಗಿ ಮಾತಾಡದ, ಅಸಂವಿಧಾನಬದ್ಧವಾಗಿ ಮಾತಾಡೋದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೋತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಎಂಥ ಸ್ಥಿತಿಯಲ್ಲಿ ಕೂಡ ಅಖಂಡ ಕರ್ನಾಟಕದ ನೈಜ ಭೂವಿ ಜನಾಂಗದವರು ಮಾನ್ಯ ಶ್ರೀ ವಿ ಎಸ್ ಉಗ್ರಪ್ಪ ಸಾಹೇಬರಿಗೆ ಬೆಂಬಲವಾಗಿ ನಿಲ್ತೀವಿ. ಅವರ ಮಾರ್ಗದರ್ಶನದಲ್ಲಿ ಮುಂದೆಯೂ ಕೂಡ ನಾವು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ನಮ್ಮ ಸಮಾಜ ಅವರ ಹಿಂಬಲ ಇರ್ತದೆ, ಅವರ ಮಾರ್ಗದರ್ಶನ ಬಯಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ.